ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗುವುದು ಸುಲಭ ಇಲ್ಲ. ಸಿಕ್ಕಾಪಟ್ಟೆ ಕಷ್ಟ. ಇದನ್ನೇ ರಾಜಕಾರಣ ಅಂತ ಹೇಳೋದು. ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಿಡತ್ತೆ. ನಿನ್ನೆ ವಿಜಯ್ ಸಿಎಂ ಆಗೋದನ್ನ ಯಾರು ತಡೆಯೋಕ್ಕಾಗಲ್ಲ ಅನ್ನುವ ರೀತಿಯ ವಾತಾವರಣ ಇತ್ತು. ಇವತ್ತು ಅವರು ಸಿಎಂ ಆಗೋದೇ ಎನ್ನುವಂತ ಪರಿಸ್ಥಿತಿ ಇದೆ. ವಿಜಯ್ ಸಿಎಂ ಆಗೋಕೆ ಅಡ್ಡಿ ಮಾಡ್ತಿರೋರು ಯಾರು? ಯಾವ ಕಾರಣಕ್ಕೆ ವಿಜಯ್ ಹಾದಿಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ? ವಿಜಯ್ ಮುಂದಿನ ದಾರಿ ಏನಾಗಬಹುದು ಅನ್ನುವಂತಹ ವಿಷಯಗಳು ಬಹಳ ಮುಖ್ಯವಾದಂಥವು, ಬಹಳ ಕುತೂಹಲಕಾರಿಯಾದಂಥವು. ಅವುಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಜಯ್ ಯಾವ ಕಾರಣಕ್ಕೆ ಸಿಎಂ ಆಗಲ್ಲ ಅನ್ನುವಂಥ ಅನುಮಾನ ಇದೆಯಲ್ಲ, ಅದಕ್ಕೆ 3 ಕಾರಣಗಳು ಸಿಗ್ತಿದ್ದಾವೆ. ಅದನ್ನ ಹೇಳ್ತೀನಿ. ಮೊದಲನೇದಾಗಿ ರಾಜ್ಯಪಾಲರ ಅಸಹಕಾರ. ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿರುವಂತಹ ಲೋಕಭವನದಲ್ಲಿ, ಹಿಂದೆ ಅದನ್ನ ರಾಜಭವನ ಅಂತ ಕರೀತಾ ಇದ್ರು, ಅಲ್ಲಿಗೆ ಹೋಗಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆಲೇರ್ಕರ್ ಅವರನ್ನ ವಿಜಯ್ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ನಿಮ್ಮ ಹತ್ರ ಬಹುಮತ ಎಲ್ಲಿದೆ ಅಂತ ಕೇಳಿದ್ದಾರೆ. ಸಂಖ್ಯಾಬಲವನ್ನ ಸಾಬೀತುಪಡಿಸಿ ಅಂತ ಸೂಚನೆ ನೀಡಿದ್ದಾರೆ. ಇದರಲ್ಲಿ ರಾಜ್ಯಪಾಲರ ಅಸಹಕಾರ ಏನು ಅಂದ್ರೆ, ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಜಯ್ ಅವರ ಟಿವಿಕೆ 108 ಸ್ಥಾನಗಳೊಂದಿಗೆ ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ ಅವರಿಗೆ ಪ್ರಮಾಣ ವಚನಕ್ಕೆ ಅವಕಾಶವನ್ನ ಕೊಡಬೇಕಾಗಿತ್ತು. ಅದಾದ್ಮೇಲೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿ ಅಂತ ಹೇಳಬೇಕಾಗಿತ್ತು. ಆದರೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಇದ್ಯಾವುದನ್ನೂ ಮಾಡದೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಶಾಸಕರು ಎಷ್ಟಿದ್ದಾರೆ ಅಂತ ಕೇಳಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ನಾಳೆ ಅಂದ್ರೆ ಮೇ 8ನೇ ತಾರೀಕು ವಿಜಯ್ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಅದಾದ್ಮೇಲೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ವಿಜಯ್ ತಯಾರಿ ಮಾಡಿಕೊಂಡಿದ್ರು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನ ಪಡ್ಕೊಂಡಿದ್ರು. ಅದೇ ರೀತಿ ಪಿವಿಕೆ, ಸಿಪಿಐ, ಸಿಪಿಎಂ ಮತ್ತು ವಿಸಿಪಿ ಮತ್ತು ವಿಸಿಕೆ ಪಕ್ಷಗಳ ಬೆಂಬಲ ಪಡ್ಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ರಾಜ್ಯಪಾಲರು ಖ್ಯಾತೆ ತೆಗೆದಿರೋದ್ರಿಂದ, ಸಮಸ್ಯೆಯನ್ನ ಉಂಟು ಮಾಡ್ತಿರೋದ್ರಿಂದ ವಿಜಯ್ ಅವರನ್ನ ಬೆಂಬಲಿಸುವ ಪಕ್ಷಗಳು ಅಂದ್ರೆ ಯಾರಾದ್ರೂ ಮನಸ್ಸು ಮಾಡಿದ್ರೆ ಪಿವಿಕೆ, ಸಿಪಿಐ, ಸಿಪಿಎಂ ಮತ್ತು ವಿಸಿಕೆ, ಅವು ಕೂಡ ಈಗ ಹಿಂದೆ ಮುಂದೆ ನೋಡೋ ತರ ಆಗಿದೆ. ಇದು ಮೊದಲ ಸಮಸ್ಯೆ. ಎರಡನೇ ಸಮಸ್ಯೆ ಬಿಜೆಪಿಯಿಂದ. ಈ ರಾಜ್ಯಪಾಲರಿಂದ ಅಂದ್ರೆ ಅದು ಕೇಂದ್ರ ಸರ್ಕಾರದಿಂದ ಅಂತ ಅರ್ಥ, ಕೇಂದ್ರ ಸರ್ಕಾರದಿಂದ ಅಂದ್ರೆ ಬಿಜೆಪಿಯಿಂದ ಅಂತ ಅರ್ಥ. ಬಿಜೆಪಿ ಯಾವ ಕಾರಣಕ್ಕೋಸ್ಕರ ವಿಜಯ್ ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ, ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ನಂತರ 3ನೇ ಶಕ್ತಿಯಾಗಿ ತಾನು ಹೊರಹೊಮ್ಮಬೇಕು ಅಂತೇಳಿ ದಶಕಗಳಿಂದ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ಸಾಧ್ಯ ಆಗಿಲ್ಲ. ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರೋದು ಕೇವಲ 1 ಸೀಟು. ಅದು ಅಲ್ಲದೆ ಮೊದಲಿಂದಲೂ ಕೂಡ ವಿಜಯ್ ಬಿಜೆಪಿ ವಿರೋಧಿ ಮನಸ್ಥಿತಿಯವರು. ಫಾರ್ ಎಕ್ಸಾಂಪಲ್, 2019ರ ಲೋಕಸಭಾ ಚುನಾವಣೆಯಲ್ಲಿ ಮತದಾನಕ್ಕೆ ಹೋಗುವಾಗ ವಿಜಯ್ ಸೈಕಲ್ನಲ್ಲಿ ಹೋಗಿದ್ರು. ಯಾಕೆಂದ್ರೆ ಕೇಂದ್ರದ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸ್ಲಿಕ್ಕೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅಧಿಕೃತವಾಗಿ ರಾಜಕಾರಣ ಪ್ರವೇಶ ಮಾಡಿದ ಬಳಿಕ ಮೊದಲ ಸಮಾವೇಶದಲ್ಲೇ ವಿಜಯ್ ಅವರು ಡಿಎಂಕೆ ನನ್ನ ರಾಜಕೀಯ ಎದುರಾಳಿ, ಬಿಜೆಪಿ ನನ್ನ ಸೈದ್ಧಾಂತಿಕ ಎದುರಾಳಿ ಅಂತ ಬಹಿರಂಗವಾಗಿ ಘೋಷಿಸಿದ್ರು. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಹೊರತು ಯಾವ ಹಂತದಲ್ಲೂ ಬಿಜೆಪಿ ಜೊತೆ ಹೋಗುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಮಾಡಲಿಲ್ಲ, ಸಣ್ಣ ಸುಳಿವನ್ನ ಅವರು ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಬಿಜೆಪಿ ಜೊತೆ ಕೈ ಜೋಡಿಸಿರುವಂತಹ ಎಡಿಎಂಕೆ ಜೊತೆ ಕೂಡ ಅಂತರ ಕಾಯ್ಕೊಂಡಿದ್ರು. ಇದೇ ಕಾರಣಕ್ಕೆ ಬಿಜೆಪಿ ಈಗ ತೆರೆಯಿಂದ ನಿಂತ್ಕೊಂಡು ರಾಜ್ಯಪಾಲರ ಮೂಲಕ ವಿಜಯ್ ಅವರಿಗೆ ತೊಂದರೆ ಕೊಡ್ತಿದೆ. ವಿಜಯ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ತಡೆಗೋಡೆಯನ್ನ ನಿರ್ಮಿಸ್ತಾ ಇದೆ.
ಅಷ್ಟೇ ಅಲ್ಲ, ವಿಜಯ್ ಅವರ ಹಳೆಯ ಪ್ರಕರಣಗಳನ್ನು ಕೂಡ ಕೆದಕ್ತಿದೆ. ಮುಂದೆ ಅದು ಇನ್ಯಾವ್ಯಾವ ರೀತಿಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂತ ನಾವು ಕಾದು ನೋಡಬೇಕಾಗತ್ತೆ. ಫೈನಲಿ ಎಐಡಿಎಂಕೆ ಪಕ್ಷದ ಒಂದು ಬಣ ವಿಜಯ್ ಜೊತೆ ಹೋಗ್ಲಿಕ್ಕೆ ಸಿದ್ಧ ಇತ್ತು. ಬಿಜೆಪಿ ಅದಕ್ಕೂ ಅಡ್ಡಿ ಮಾಡ್ತಿದೆ ಎನ್ನುವಂತಹ ಮಾಹಿತಿಗಳಿವೆ. ಮೂರನೇ ಕಾರಣ ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾವಾಗ ವಿಜಯ್ ಅವರ ಟಿವಿಕೆಗೆ ಕಾಂಗ್ರೆಸ್ ಪಕ್ಷ ಷರತ್ತುಬದ್ಧ ಬೆಂಬಲವನ್ನ ನೀಡಿ ಅರ್ಧ ಸಮಸ್ಯೆಯನ್ನ ಬಗೆಹರಿಸ್ತೋ, ಇಮ್ಮಿಡಿಯೇಟ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಅಲರ್ಟ್ ಆಗಿದವೆ. ಯಾವ ಕಾರಣಕ್ಕೂ ವಿಜಯ್ ಅವರನ್ನ ಮುಖ್ಯಮಂತ್ರಿಯಾಗಲಿಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡಿದವೆ. ಎರಡೂ ಪಕ್ಷಗಳು ಒಂದಾಗಬೇಕು ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು ಒಂದಾಗಲು ಅಷ್ಟು ಸುಲಭ ಅಲ್ವೇ ಅಲ್ಲ. ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು 6 ದಶಕಗಳಿಂದ ಪರಸ್ಪರ ಹೋರಾಡ್ತಿರುವಂತಹ ಪಕ್ಷಗಳು, ರಾಜಕೀಯವಾಗಿ ಬದ್ಧ ವೈರತ್ವವುಳ್ಳಂತಹ ಪಕ್ಷಗಳು. ಅದರಿಂದಾಗಿ ಅವು ಒಂದಾಗೋದು ಕಷ್ಟ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ವಿಜಯ್ ಅವರ ಟಿವಿಕೆ ಪರ್ಯಾಯ ಶಕ್ತಿಯಾಗಿ, ಪರ್ಯಾಯ ಪಕ್ಷವಾಗಿ ಹೊರಹೊಮ್ಮಿರೋದ್ರಿಂದ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳಿಗೆ ಅಸ್ತಿತ್ವದ ಪ್ರಶ್ನೆ ಕೂಡ ಉದ್ಭವಿಸಿದೆ. ಸದ್ಯ ಟಿವಿಕೆ ಪಕ್ಷವನ್ನ ಆರಂಭದಲ್ಲೇ ಚಿವುಟಿ ಹಾಕದೇ ಇದ್ರೆ ಮುಂದೆ ಇದೇ ದೊಡ್ಡ ಶಕ್ತಿ ಆಗ್ಬೋದು ಎನ್ನುವಂತಹ ಆತಂಕ ಕೂಡ ಇದೆ. ಇದೇ ಕಾರಣಕ್ಕೆ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು ಮೈತ್ರಿ ಮಾಡ್ಕೊಳ್ಬಹುದು ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಇದೇ ರೀತಿ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಬದ್ಧ ವೈರಿಯಾಗಿದ್ದಂತಹ ಪಿಡಿಪಿ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿತ್ತು. ಮಹಾರಾಷ್ಟ್ರದಲ್ಲಿ ಬದ್ಧ ವೈರಿಗಳಾಗಿದ್ದಂತಹ ಕಾಂಗ್ರೆಸ್ ಎನ್ಸಿಪಿ ಜೊತೆ ಶಿವಸೇನೆ ಮೈತ್ರಿ ಮಾಡಿಕೊಂಡಿತ್ತು. ಅದೇ ರೀತಿ ಈಗ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಒಂದಾಗಬಹುದು ಅನ್ನುವಂಥ ಚರ್ಚೆಗಳು ನಡೀತಿವೆ. ಆದರೆ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಒಂದಾಗ್ಲಿಕ್ಕೆ ಬಿಜೆಪಿ ಬಿಡುತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ. ಬಿಜೆಪಿಯನ್ನ ಬಿಟ್ಟಾಕಿ ಉಳಿದ ಪಕ್ಷಗಳ ವಿಶ್ವಾಸ ಪಡೆದ್ರೆ ಆಗ ಬಿಜೆಪಿ ಕೂಡ ಏನು ಮಾಡೋಕ್ಕಾಗಲ್ಲ. ಫೈನಲಿ ಅಂತಹ ಸಾಧ್ಯತೆ ಕಮ್ಮಿ. ಆದ್ರೂ ಒಂದೊಮ್ಮೆ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಮೈತ್ರಿ ಆದ್ರೆ ಆಗ ವಿಜಯ್ ಮುಖ್ಯಮಂತ್ರಿ ಆಗೋದು ಸಾಧ್ಯವೇ ಇಲ್ಲ. ಸೊ ಈ 3 ಪ್ರಮುಖ ಕಾರಣಗಳಿಂದಾಗಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದು ಅನುಮಾನಾಸ್ಪದವಾಗಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಗ್ನಿಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.